ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿಯ ಒಳಹರಿವಿನಲ್ಲೂ ಕೂಡ ವಿಪರೀತವಾಗಿ ಹೆಚ್ಚಳ ಆಗ್ತಾ ಇದೆ. ಕೃಷ್ಣಾ ಉಪನದಿಗಳ ಒಳಹರಿವಿನಲ್ಲಿ ಆಲ್ಮೋಸ್ಟ್ ಏರಿಕೆ ಆಗಿದೆ. ಕೃಷ್ಣಾ ನದಿಗೆ 1,40,000 ಕ್ಯೂಸೆಕ್ನಷ್ಟು ನೀರನ್ನ ಡ್ಯಾಂಗಳಿಂದ ಹರಿಬಿಡಲಾಗ್ತಾ ಇದೆ. ಇದರ ಪರಿಣಾಮ ಕೃಷ್ಣಾ ಉಪನದಿಗಳ ಒಳಹರಿವಿನಲ್ಲೂ ಕೂಡ ಏರಿಕೆ ಆಗಿದೆ. ದೂದ್ಗಂಗಾ, ವೇದಗಂಗಾ ನದಿಗೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಚಿಕ್ಕೋಡಿ ಉಪವಿಭಾಗದ 8 ಸೇತುವೆಗಳು ಜಲಾವೃತ ಆಗಿದೆ. ದೂದ್ಗಂಗಾ ನದಿ ತೀರದ ಮುಲ್ಲಾರ್ಕಿ ದರ್ಗಾ ಜಲಾವೃತ ಆಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಲ್ಲಾನಕ್ಕಿ ದರ್ಗಾದಲ್ಲೂ ಕೂಡ ಇದೇ ಸ್ಥಿತಿ ಕಂಡು ಬರ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಒಂದು ಕಡೆ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದ್ದರೆ ಮತ್ತೊಂದು ಕಡೆ ಕೃಷ್ಣಾ ನದಿಯ ಉಪನದಿಗಳಾದ ದೂದಗಂಗಾ ಹಾಗೂ ವೇದಗಂಗಾ ನದಿಗಳು ಕೂಡ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಸದ್ಯ ತಮಗೆ ದೂದಗಂಗಾ ನದಿಯ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ನದಿ ತನ್ನ ಪಾತ್ರವನ್ನು ಬಿಟ್ಟು ಈಗಾಗಲೇ ಹೊರಗಡೆ ಹೋಗಿರುವಂಥದ್ದು. ಏನು ನದಿ ತೀರದ ಜಮೀನುಗಳಿದ್ದಾವೆ, ಜಮೀನುಗಳಿಗೆ ದೂದಗಂಗಾ ನದಿ ನೀರು ನುಗ್ಗಿರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಏನು ಮುಲ್ಲಾನ್ಕಿ ಗ್ರಾಮದ ಮುಲ್ಲಾನ್ಕಿ ದರ್ಗಾ ಏನಿದೆ, ದರ್ಗಾ ಕೂಡ ಜಲಾವೃತವಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದು, ದರ್ಗಾದ ಕೇವಲ ಗೋಪುರ ಮಾತ್ರ ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ ದರ್ಗಾ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ದರ್ಗಾಕ್ಕೆ ಭಕ್ತರು ಬರ್ತಾಯಿದ್ರು. ನದಿ ತೀರದ ಹಿನ್ನೆಲೆಯಲ್ಲಿ ಇದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾಯಿದ್ರು. ಆದರೆ ಸದ್ಯ ಈಗ ಸಂಪೂರ್ಣವಾಗಿ ದರ್ಗಾ ಜಲಾವೃತವಾಗಿರುವ ಕಾರಣ ಇಲ್ಲಿ ಯಾವುದೇ ಭಕ್ತರು ಬರ್ತಾ ಇಲ್ಲ. ಕೇವಲ ದೂರಿನಿಂದ ಬಂದು ದೇವರಿಗೆ ಪ್ರಾರ್ಥನೆ ಮಾಡಿ ತೆರಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ನದಿ ತೀರದ ರೈತರು ಕೂಡ ಅಲರ್ಟ್ ಆಗಿರುವಂಥದ್ದು. ಯಾಕಂದರೆ ದಿನದಿಂದ ದಿನಕ್ಕೆ ದೂದಗಂಗಾ ನದಿಯ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ನದಿ ತೀರದ ಪಂಪ್ಸೆಟ್ಗಳಿದ್ದಾವೆ, ಪಂಪ್ಸೆಟ್ಗಳನ್ನು ಕೂಡ ತೆರವುಗೊಳಿಸುವಂಥ ಕಾರ್ಯದಲ್ಲಿ ರೈತರು ಬ್ಯುಸಿ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಪಂಪ್ಸೆಟ್ಗಳನ್ನ ನದಿ ತೀರದಿಂದ ತೆಗೆದು ಪಕ್ಕಕ್ಕೆ ಇಟ್ಟಿರುವಂಥದ್ದು. ಹೀಗಾಗಿ ಕ್ಷಣದಿಂದ ಕ್ಷಣಕ್ಕೆ ದೂದಗಂಗಾ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ಜೊತೆಗೆ ದೂದಗಂಗಾ ನದಿ ತೀರದಲ್ಲೂ ಕೂಡ ಒಂದು ರೀತಿಯಾದಂಥ ಪ್ರವಾಹದ ಭೀತಿ ಉಂಟಾಗಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.